ಬೇಸಿಕಲಿ ಐ ಆಮ್ ಎ ಪ್ರೊಫೆಷ್ನಲ್ ಫೋಟೋಗ್ರಾಫರ್. ನಾವು ಶಿವಮೊಗ್ಗ ಯಾರು ಬೆಳಗ್ಗೆ ಹೊತ್ತು ಫೋಟೋಶೂಟ್ಗೆ ಐಡಿಯಾ ಇದ್ದರೆ ಈ ಲಾಗ್ ನೋಡಿ, ಎಲ್ಲೆಲ್ಲಿ ಒಳ್ಳೊಳ್ಳೆ ಸ್ಪಾಟ್ ಇದೆ, ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಹೆಂಗೆ ಅನಿಸ್ತೀರಿ? ನಮಸ್ಕಾರ. ಅಷ್ಟೇ, ಫೋಟೋಗ್ರಾಫರ್ಸ್ಗೆಲ್ಲ ಒಂದು ಸೆಲ್ಯೂಟ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಅನದರ್ ಡೇ, ಅನದರ್ ಲಾಗ್. ಇವತ್ತೇನಾಗಿದೆ ಗೊತ್ತಾ? ಫೋಟೋ ಶೂಟ್ ಮಾಡೋಕೆ ಬಂದ್ಬಿಟ್ಟಿದ್ದೀನಿ ನಾನು, ನನ್ನ ಫ್ರೆಂಡ್ ಮದುವೆಗೆ ಅಂತ. ಒಂದೆರಡು ಫೋಟೋ ಚೆನ್ನಾಗಿ ತೆಗಿತೀನಿ ಅಂತ ನೋಡ್ಬಿಟ್ಟೇನೆ. ನೀನೇ ತೆಗಿಬೇಕು ಫೋಟೋ ಅಂತೇಳಿ ಚೆನ್ನಾಗಿ ಹಿಂಸೆ ಇಕ್ಬಿಟ್ಟು ಈಗ ಫೋಟೋ ತೆಗಿಯೋಕ್ಕೆ ಅಂತ ಬಂದಿದ್ದೀನಿ. ನನ್ನ ಫ್ರೆಂಡ್ದೆ ಅವ್ನ ಮದುವೆ ಇದೆ. ಸೊ ಏನಂದರೆ ಬೇಸಿಕಲಿ ಐ ಆಮ್ ಎ ಪ್ರೊಫೆಷ್ನಲ್ ಫೋಟೋಗ್ರಾಫರ್. ನಾವು ನನಗೆ ಮಾರಲ್ ಸಪೋರ್ಟ್ ಇರಲಿ ಅಂತ ವಿಕ್ಕಿ ಬ್ರೋನ ಕರ್ಕೊಂಡ್ಬಂದಿದ್ದೀನಿ. ವಿಕ್ಕಿ ಬ್ರೋನ್ ನೀವು ನಾನು ಕೂಡ್ಲಿ ಜಾತ್ರೆ ಹೋಗಿರೋ ಲಾಗು, ಆಮೇಲೆ ನಾವು ಪುರದೊಳಗೆ ಹೋಗಿರೋ ಲಾಗು, ಇನ್ನೇ ಯಾವಾಗ ಬಂದಿದ್ರಿ ನನ್ನ ಜೊತೆ ನೀವು? ಮಾಲ್ಗೆಲ್ಲ ತುಂಬ ಕಡೆ ಬಂದಿದ್ದಾರೆ. ಸೊ ಇವತ್ತು ಶಿವಮೊಗ್ಗ ಗೋಪಿ ಸರ್ಕಲ್ ಇದೆಲ್ಲ, ಗೋಪಿ ಸರ್ಕಲಲ್ಲಿ ಇದ್ದೀನಿ ನಾನು. ಸೊ ಇಲ್ಲಿ ಒಂದೆರಡು ಒಳ್ಳೆ ಫೋಟೋ ತೆಗಿಯೋಣ ಅಂತ ನಮ್ಮ ಹುಡುಗಂದು. ಸೊ ಏನು ಅಂದರೆ ನಾನೇನು ಸುಮ್ಮನೆ ಹೇಳಿದ್ದು ಪ್ರೊಫೆಷ್ನಲ್ ಫೋಟೋಗ್ರಾಫ್ ಅಂತ. ಏನು ಅಂದರೆ ಲೈಕ್ ಚೆನ್ನಾಗಿ ಫೋಟೋ ತೆಗಿತೀನಿ ಅಂತ ಹೆವಿ ಕಾಡಿಸ್ದ. ಸೊ ಅದಕ್ಕೆ ಅಂತ ಆಯ್ತು ಬಿಡಪ್ಪ, ಒಂದು 4 ಫೋಟೋ ತಕ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅವ್ನು ಇನ್ನೂ ಬಂದಿಲ್ಲ, ನಾನು ಲೊಕೇಶನಿಗೆ ಬಂದಿದ್ದೀನಿ. ಸೊ ಫೋಟೋಸ್ ತೆಗಿತೀನಿ ಆ್ಯಂಡ್ ನಾನು ಲಾಗಲ್ಲೂ ಹಾಕ್ತೀನಿ, ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ. ಫೋಟೋಸ್ ಚೆನ್ನಾಗಿ ಬಂದರೆ ಚೆನ್ನಾಗಿ ಬಂದಿದೆ ಅಂತ ಹೇಳಿ, ಚೆನ್ನಾಗಿ ಬಂದಿಲ್ಲ ಅಂದರೆ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ಸಿಗೋಣ ಆಮೇಲಿಂದ. ಮುಸ್ತಫಾ ಗೈಸ್, ಜಸ್ಟ್ ಫಿನಿಶ್ಡ್ ಈ ಗೋಪಿ ಸರ್ಕಲ್ ಎದುರುಗಡೆಯಿಂದ ಫೋಟೋ ತೆಗೆದೆ. ಆ ಫೋಟೋಸ್ ಹಾಕ್ತೀನಿ ಹೆಂಗೆ ಬಂತು ಅಂತ. ಬಟ್ ಈಗೇನಾದರೂ ಬಿಸಿಲು ಜಾಸ್ತಿ ಆಗಿಬಿಡ್ತು. ಸೊ ಇಲ್ಲಿಂದ ಈಗ ಬೇರೆ ಲೊಕೇಶನ್ ಯಾವುದು ಅಂತ ಹೇಳ್ತೀನಿ. ಶಿವಮೊಗ್ಗ ಯಾರು ಬೆಳಗ್ಗೆ ಹೊತ್ತು ಫೋಟೋಶೂಟ್ಗೆ ಐಡಿಯಾ ಇದ್ದರೆ ಈ ಲಾಗ್ ನೋಡಿ, ಎಲ್ಲೆಲ್ಲಿ ಒಳ್ಳೊಳ್ಳೆ ಸ್ಪಾಟ್ ಇದೆ, ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಗೈಸ್, ಇಲ್ಲಿ ಕೋಟೆ ಎದುರುಗಡೆ ಇಲ್ಲಿ ನೋಡಿ ಫೋಟೋಶೂಟ್ ಹೆಂಗಾಗಿದೆ ಏರಿಯಾ ಇವಾಗ ಅಂತ. ಎಲ್ಲ ಫೋಟೋ ತೆಗೆಯಕ್ಕೆ ಬರೋರೆ. ಇವನೇ ನೋಡಿ ನನ್ನ ಫ್ರೆಂಡು, ಇವನು ಫೋಟೋ ತೆಗಿಯಕ್ಕೆ ಬಂದಿದ್ದೀನಿ ನಾನು. ಹೆಂಗೆ ಅಂದರೆ ಎಲ್ಲ ಕಮೆಂಟ್ ಮಾಡಿ ದುಡ್ಡು ಕೊಟ್ಟೆ ಅಂತ. ಇಲ್ಲ ಗಾಯ್ಸ್, ನಾನು ಹೆಂಗೆ ಅಂದರೆ ಇವನು ನಾನೇನು ಫೋಟೋಗ್ರಾಫರ್ ಅಲ್ಲ, ತಕ್ಕೊಡು ಅಂದ, ಅದಕ್ಕೆ ತಕ್ಕೊಡ್ತಾ ಇದ್ದೀನಿ. ಈಗ ಒಳ್ಳೊಳ್ಳೆ ಸ್ಪಾಟ್ ಬೇಕು ನಿಮಗೆ ಮದುವೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಶಿವಮೊಗ್ಗದಲ್ಲಿ ಅಂದರೆ ಈ ಲಾಗ್ ನೋಡಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಸ್ಪಾಟ್ ಇದೆ ಅಂತ. ನಾನು ಅವಾಗಿಂದ ಅದೇ ಹೇಳ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಹೆಲ್ಪಿಂಗ್ ಆ್ಯಂಡ್ ವಿಕ್ಕಿಬ್ರು ಒಂದು ಲೈಕ್ ಮಾಡಿ, ಮಂಜಂಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕಮೆಂಟ್ ಮಾಡಿ. ಈ ಫೋಟೋಸ್ ಎಲ್ಲ ಹಾಕ್ತೀನಿ ನಾನು ಚೆನ್ನಾಗಿ ಬಂದರೆ. ಬಟ್ ಏನು ಅಂದರೆ ಅರೇಂಜ್ ಮ್ಯಾರೇಜಲ್ಲಿ ಏನು ಪ್ರಾಬ್ಲಮ್ ಗೊತ್ತಾ? ಹುಡುಗಿ ನಗಲ್ಲ, ಹುಡುಗ ಬಿಡಲ್ಲ, ಇಷ್ಟೇ ಪ್ರಾಬ್ಲಮ್. ಅದು ಬೇರೆ ಅಕ್ಕನ ಮಗಳು ಬೇರೆ, ಫುಲ್ ಖುಷಿ ಆಗ್ಬಿಟ್ಟೇನೆ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಸ್ಪಾಟ್ ಯಾವುದು ಅಂತ ಹೇಳ್ತೀನಿ. ಇದು ಇವಾಗ ಕೋಟೆ ಆಂಜನೇಯ ಎದುರುಗಡೆ ಇರೋ ಪೋಸ್ಟ್ ಆಫೀಸು, ಫಸ್ಟ್ ಗೋಪಿ ಸರ್ಕಲ್ಲು. 2 ಸ್ಪಾಟ್ ಆಯ್ತು. ಈಗ ಫೋಟೋಸ್ ಒಂದೊಂದೇ ಮಧ್ಯೆ ಹಾಕ್ತಾ ಇರ್ತೀನಿ, ನೋಡಿ ಮಜಾ ಬರ್ತಾ ಇದ್ದಲ್ವಾಗೂ. ಈಗ ಲೈಕ್ ಮಾಡಿ. ಇಲ್ಲಿ ರೆಡಿ ಮಾಡ್ತಾಯಿದ್ದಾರೆ ಹೆಣ್ಣನ್ನು. ಅವ್ರು ನಗ್ತಾನೆ ಇಲ್ಲ ಅವಾಗಿಂದ. ಫೋಟೋಸ್ ಚೆನ್ನಾಗಿ ಬರೋವಾಗ ನಗಬೇಕು. ಸೊ ಮೇಕಪ್ ಅವರು ರೆಡಿ ಮಾಡ್ತಿರೋರನ್ನ. ಇಲ್ಲಿ ಮುಸ್ತಫಾ ಪಾರ್ಟ್ 2 ಶುರುವಾಗಿದೆ. ಮುಸ್ತಫಾ ಈಗ ಪಾರ್ಟ್ 3 ಇಲ್ಲಿ ಶುರುವಾಗ್ತಾ ಇದೆ. ಒಂದು ಫೋಟೋ ಶೂಟ್ ಮುಸ್ತಫಾ ಪಾರ್ಟ್ 4 ಆಗಿ ಪಾರ್ಟ್ 16 ಆಗತ್ತೆ ಇವತ್ತು. ಆಲ್ಮೋಸ್ಟ್ ಗೈಸ್ ಹೆಂಗೆ ನಿಂತೆ ನೋಡ್ರಿ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಂಡು.
ಸುಸ್ತಾಗ್ಬಿಟ್ಟೈತೆ, ಬಿಸಿಲು ಜಾಸ್ತಿ. ಫೋಟೋಸ್ ಬಂದು ಒಂದು 4-5 ಚೆನ್ನಾಗಿದ್ದಾವೆ, ಹಾಕ್ತೀನಿ. ಆ ಫೋಟೋ ಚೆನ್ನಾಗಿ ಬಂದರೆ ನಿಮ್ಗಿಂತ ಜಾಸ್ತಿ ಖುಷಿ ಫೋಟೋಗ್ರಾಫರ್ಗಾಗುತ್ತೆ. ಫೋಟೋ ಖರಾಬಾಗಿ ಬಂದರೆ ನಿಮ್ಗಿಂತ ಜಾಸ್ತಿ ಬೇಜಾರು ಅವ್ನಿಗಾಗುತ್ತೆ. ನೀವು ಚೆನ್ನಾಗಿ ಬರ್ತಿಲ್ಲ ಫೋಟೋ ಅಂತ ನೀವು ಅನ್ಕೋತೀರಾ, ಬಟ್ ಅವ್ನು ಎಷ್ಟು ಕಷ್ಟಪಡ್ತಾಯಿರ್ತಾನೆ ಗೊತ್ತಾ ಫೋಟೋ ಚೆನ್ನಾಗಿ ಬರಲಿ ಅಂತ. ನೀವು ಸ್ಮೈಲ್ ಮಾಡಿಲ್ಲ ಅಂದರೆ ಅವನೇನೋ ಮಾಡೋಕ್ಕಾಗಲ್ಲ. ಬಟ್ ಇವಾಗೆಲ್ಲ ಬಂದೈತೆ, ಹೆಂಗೋ ಸ್ಮೈಲ್ ಮಾಡಿಸ್ಬೋದು. ಬಟ್ ಅದೇ ಫೋಟೋಗ್ರಾಫರು ಕಷ್ಟ ಜಾಸ್ತಿ ಇದೆ, ಅಷ್ಟು ಈಸಿ ಇಲ್ಲ ಕೆಲಸ, ಅಷ್ಟು ಈಸಿ ಇಲ್ಲ, ಅಂದ್ಕೊಂಡಷ್ಟು ಈಸಿ ಇಲ್ಲ ಕೆಲಸ, ನಿಜವಾಗ್ಲೂ ಅಂದ್ಕೊಂಡಷ್ಟು ಈಸಿ ಇಲ್ಲ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀನು ಉಳಿದಿದ್ದ ಇವ್ರು ಹೇಳ್ತಾರೆ ಮದುಮಗ ಯಾರೋ ಇವನೇ ಸುಂದರ. ನೆನ್ನೆ ನಾನು ಫೋಟೋಶೂಟ್ ಆದಮೇಲೆ ವ್ಲಾಗ್ ಮುಗ್ಸೋಕ್ಕೆ ಆಗಲಿಲ್ಲ, ಯಾಕಂದರೆ ಅದು ಒಂದಿನಕ್ಕೆ ಮುಗಿಲಿಲ್ಲ. ಇವತ್ತೊಂದು ಪ್ಲೇಸ್ ಹೋಗ್ತಾಯಿದ್ದೀವಿ. ನೆನ್ನೆ ಅರ್ಧಕ್ಕೆ ಲಾಗ್ ನಿಲ್ಲಿಸ್ಬಿಟ್ಟೆ. ಉಸು ಅಂತ ಜೋರಾಗಿ ಉಸಿರಾಡ್ಕೊಂಡು ಮಾತಾಡ್ತಾಯಿದ್ದೀನಿ, ಬಿಕಾಸ್ ವಿ ಆರ್ ಇನ್ ಅರ್ಜೆನ್ಸಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಬಾಸ್ ಹೆಂಗೆ ಕೂತವ್ರೆ. ಆ್ಯಕ್ಚುಲಿ ಫೋಟೋ ತೆಗೆಯೋದು ದೊಡ್ಡ ವಿಷಯ ಅಲ್ಲ ಗಾಯ್ಸ್, ಬಟ್ ಈ ಥರ ಮಾರಲ್ ಸಪೋರ್ಟ್ ಕೊಡೋದು ದೊಡ್ಡ ವಿಷಯ. ಫುಲ್ ನೈಸ್ ಹೊಡಿತಾ ಇದ್ದೀನಿ ವಿಕಿಬ್ರೋಗೆ. ಇನ್ಮೇಲೆ ಈಗ ಹೋಗೋಣ. ಈಗ ಇನ್ನೊಂದು ಪ್ಲೇಸ್ ಹೋಗ್ತಾಯಿದ್ದೀವಿ, ಒಂದು 40 ಕಿಲೋಮೀಟ್ರ್ ಹೊರಗಡೆ. ಯಾವ ಪ್ಲೇಸ್ ಅಂತ ಹೋಗ್ತಾ ಇರ್ತೀನಿ. ಜೊತೆಗೇರಿ ಸ್ಟೇಟ್ ಯೂನಿಟ್. ವಿಕಿಬ್ರೋ ನೀವೇನೋ ಹೇಳ್ತೀರಾ? ಗಿಲಿ. ಇವತ್ತಿನ ದಿನ ಮುಸ್ತಫಾ ಪಾರ್ಟ್ 4 ಆಗಿದ್ದಾರೆ. ನಮ್ಮ ಕುಂದನ್ ಫೋಟೋಗ್ರಫಿಯಿಂದ ಶುರುವಾಗಿದೆ. ಯಾವ ಪ್ಲೇಸ್ ಅಂದರೆ ದಿಸ್ ಇಸ್ ಚಂಪಕ ಸೇರಿ. ಹೆಂಗಿತ್ತು ವಿಕಿಬ್ರೋ ಎಕ್ಸ್ಪೀರಿಯೆನ್ಸು? ಹಾಂ, ವಿಕಿಬ್ರೋಗೆ ಫುಲ್ಲು ಹೆಂಗಾಗಿದೆ ಅಂದರೆ ಫ್ರಸ್ಟ್ರೇಟ್ ಆಗಿದೆ. ನನಗೂ ಅಷ್ಟೇ ಫ್ರಸ್ಟ್ರೇಟ್ ಆಗಿದೆ. ಏನು ಅಂದರೆ ಫ್ರೆಂಡು ಅಂತೇಳಿ ಫೋಟೋಶೂಟ್ ಮಾಡೋಕ್ಕೆ ಅಂತ ಬಂದೆ. ಬಟ್ ಏನಂತ ಅರ್ಥ ಆಗಿದ್ದು ನನಗೆ ಅಂದರೆ ಫೋಟೋಶೂಟು ಫೋಟೋಗ್ರಾಫರ್ಸ್ದು ಲೈಫು ಈಸಿ ಇಲ್ಲ. ನೀವೇನೋ ಅನ್ಕೋಬೋದು, ಏನು ಫೋಟೋ ತೆಗಿಯೋದಲ್ಲ, ಅಷ್ಟಕ್ಕೆ ಯಾಕೆ ಅಷ್ಟು ದುಡ್ಡು ತೊಗೋತಾರೆ ಹಂಗೆ ಅಂತ. ಬಟ್ ಫೋಟೋ ತೆಗಿಯೋರ ಜೀವನ ಏನು ಅಂತ ನನಗೆ ಇವತ್ತು ಅರ್ಥ ಆಯಿತು. ಸುಮ್ಮನೆ ಒಂದಿನ ತೆಗೆದಿಕ್ಕೇನೆ ಭಾಳ ಕಷ್ಟ ಇದೆ. ಇಟ್ಸ್ ನೀಡ್ ಪ್ಯಾಷನ್. ನಿಮ್ಮ ಫೋಟೋ ಚೆನ್ನಾಗಿ ಬಂದರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೋ ಅದ್ರ ಡಬಲ್ ಫೋಟೋಗ್ರಾಫರ್ಸಿಗೆ ಖುಷಿ ಆಗುತ್ತೆ. ನಿಮ್ಮ ಫೋಟೋ ಚೆನ್ನಾಗಿ ಬರಲಿಲ್ಲ ಅಂದರೆ ನಿಮ್ಗಿಂತ ಡಬಲ್ ಅವ್ರಿಗೆ ಬೇಜಾರಾಗುತ್ತೆ. ಅವ್ರು ಅದಕ್ಕೆ ರೀಟೇಕ್ ತೊಗೋತಾನೆ ಇರ್ತಾರೆ. ಸೊ ನಂಗೆ ಏನಂದು ಅರ್ಥ ಆಗಿದೆ ಅಂದರೆ ಫೋಟೋಗ್ರಾಫರ್ ಜೀವನ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಬೇಕಾದ್ರೆ ಜೊತೆಗೆ ಇವರು ಸುಮ್ಮನೆ ಬಂದಿರೋದು ಫೋಟೋ ಹೆಂಗೆ ಅನಿಸ್ತೀರಿ? ನಮಸ್ಕಾರ. ಅಷ್ಟೇ, ಫೋಟೋಗ್ರಾಫರ್ಸ್ಗೆಲ್ಲ ಒಂದು ಸೆಲ್ಯೂಟ್.